ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆ ಖಂಡಿತವಾಗ್ಲೂ ಇದೇ ರೀತಿ ಯುದ್ಧ ಮುಂದುವರೆದರೆ ಆಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಒಂದು ತಿಂಗಳ ಹಿಂದೆ ನೀವು ಪೆಟ್ರೋಲ್ ಡೀಸೆಲ್ಗಳನ್ನು ನೋಡೋದಾಯಿತು ಅಂದರೆ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಕಚ್ಚಾ ತೈಲದ ಬೆಲೆ ಒಂದು ತಿಂಗಳ ಹಿಂದೆ ಅಂದರೆ ಕೇವಲ $60 ಪ್ರತಿ ಬ್ಯಾರೆಲ್ಗೆ ಇದ್ದಂತಹ ಕಚ್ಚಾ ತೈಲ ಏನು ಹತ್ತತ್ರ $119 $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಲುಪಿತ್ತು. ಅಂದರೆ ಹತ್ತತ್ರ 100% ಏರಿಕೆ. $60 ಪ್ರತಿ ಬ್ಯಾರೆಲ್ಗಿದ್ದಂಥ ಕಚ್ಚಾ ತೈಲ $119 $120 ಪ್ರತಿ ಬ್ಯಾರೆಲ್ಗೆ ಹೋದಾಗ ಖಂಡಿತವಾಗ್ಲೂ ನಮಗೂ ಕೂಡ ಪೆಟ್ರೋಲ್ ಡೀಸೆಲ್ ದರಗಳಲ್ಲಿ ಏರಿಕೆಯನ್ನು ನಾವು ಕಾಣಬೇಕು. ಆದರೆ ಇವಾಗವರೆಗೂ ಕೂಡ ಏನಾಗಿದೆ ಅಂದರೆ ಗೌರ್ಮೆಂಟು ಆಯಿಲ್ ಮಾರ್ಕೆಟಿಂಗ್ ಕಂಪನೀಸ್ಗಳಾಗಿರ್ಬೋದು ಅಥವಾ ಆಲ್ರೆಡಿ ಕಚ್ಚಾ ತೈಲದ ಬೆಲೆಗಳು ಕಡಿಮೆ ಇದ್ದಾಗಲೂ ಕೂಡ ಭಾರಿ ಪ್ರಮಾಣದ ಯಾವುದೇ ಇಳಿಕೆಯನ್ನು ಕಚ್ಚಾ ತೈಲದಲ್ಲಿ ಮಾಡಿರಲಿಲ್ಲ. ಅಲ್ಲಾದಂತಹ ಲಾಭಾಂಶ ಏನಿದೆ ಇಂತಹ ಸಮಯದಲ್ಲಿ ಅದನ್ನು ಬಳಕೆ ಮಾಡಿಕೊಂಡು ಕಚ್ಚಾ ತೈಲ ಇದೇ ರೀತಿ ಭಾರಿ ಪ್ರಮಾಣದ ಏರಿಕೆ ಆಗಿದ್ರೂ ಕೂಡ ನಮ್ಮಲ್ಲಿ ಯಾವುದೇ ರೀತಿ ಪೆಟ್ರೋಲ್ ಡೀಸೆಲ್ ದರಗಳ ಏರಿಕೆಯನ್ನು ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ಮಾಡಿಲ್ಲ. ಆದರೆ ಏನು $120 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಹೋದಾಗ ಟ್ರಂಪ್ ಖಂಡಿತವಾಗ್ಲೂ ರಷ್ಯಾಯಿಂದ ನೀವು ಆಯಿಲನ್ನು ಇನ್ನೂ ಒಂದು ತಿಂಗಳು ಖರೀದಿ ಮಾಡಿ ನಾವು ಯಾವುದೇ ರೀತಿಯಾದಂತಹ ಟ್ಯಾರಿಫ್ಗಳನ್ನು ನಿಮಗೆ ಎಕ್ಸ್ಟ್ರಾ ಹಾಕೋದಿಲ್ಲ ಅನ್ನೋದನ್ನು ಕೂಡ ಹೇಳಿದ್ರು. ಮತ್ತು ರಷ್ಯಾ ಮೇಲೆ ಆಯಿಲ್ ಸ್ಯಾಂಕ್ಷನ್ಸ್ಗಳನ್ನು ಏನು ಹಾಕಿದ್ದಾರೆ ಅದನ್ನು ಕೂಡ ಖಂಡಿತವಾಗ್ಲೂ ತಾತ್ಕಾಲಿಕವಾಗಿ ಹಿಂಪಡೆಯುವ ಮುಖಾಂತರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಇಳಿಕೆ ಮಾಡೋದಕ್ಕೋಸ್ಕರ ಟ್ರಂಪ್ ಖಂಡಿತವಾಗ್ಲೂ ಎಲ್ಲ ರೀತಿಯಾದಂತಹ ಸಾಹಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಇರಾನ್ ಖಂಡಿತವಾಗ್ಲೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳನ್ನು ಏರಿಕೆ ಮಾಡೋದಕ್ಕೋಸ್ಕರ ಒಂದು ಗಲ್ಫ್ ರಾಷ್ಟ್ರಗಳಲ್ಲೂ ಕೂಡ ಅನೇಕರು ಅವರ ಉತ್ಪಾದನೆಯನ್ನೇ ಕಚ್ಚಾ ತೈಲದ ಉತ್ಪಾದನೆಯನ್ನೇ ಕಡಿಮೆ ಮಾಡಿದ್ದಾರೆ. ಮತ್ತೊಂದು ಕಡೆ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಏನು ಬ್ಲಾಕ್ ಮಾಡಿದ್ದಾರೆ ಅದರಿಂದ ಹತ್ತತ್ರ ಇಡೀ ವಿಶ್ವಕ್ಕೆ ಹೋಗುವಂತಹ 20-25% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಿಂದ ಹೋಗ್ತಾ ಇದೆ. ಭಾರತಕ್ಕೆ ಬರುವಂತಹ 40% ಕಚ್ಚಾ ತೈಲ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ನಿಂದನೇ ಬರ್ತಾ ಇದೆ. ಹಾಗೂ 80-85% LPG ಬರೋದು ಭಾರತಕ್ಕೆ ಖಂಡಿತವಾಗ್ಲೂ ಈ ಸ್ಟ್ರೈಟ್ ಆಫ್ ಹಾರ್ಮುಜ್ ಮುಖಾಂತರನೇ ಇರೋದ್ರಿಂದ ಈ ಎಲ್ಲ ಬ್ಲಾಕೇಜ್ ಸ್ಟ್ರೈಟ್ ಆಫ್ ಹಾರ್ಮುಜನ್ನು ಮಾಡಿರೋದ್ರಿಂದ ಈ ರೀತಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಹಾಗೂ ಏನು LPG ದರಗಳಲ್ಲೂ ಕೂಡ ಏರಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಯುದ್ಧ ಖಂಡಿತವಾಗ್ಲೂ ನಿಲ್ಲಬೇಕು. ಇದಕ್ಕೆ ಟ್ರಂಪ್ಗೆ ಒಳ್ಳೆ ಬುದ್ಧಿ ಬರಬೇಕು. ಇರಾನ್ ಇಸ್ರೇಲು ಕೂಡ ಇದನ್ನು ಖಂಡಿತವಾಗ್ಲೂ ಸಡ್ಲೀಕರಿಸಿ ಇಡೀ ವಿಶ್ವಕ್ಕೆ ಒಳ್ಳೆಯದಾಗಲಿ ಅಂತ ಇವರು ಯುದ್ಧವನ್ನು ಎಷ್ಟು ಬೇಗ ನಿಲ್ಲಿಸ್ತಾರೋ ಅಷ್ಟು ಬೇಗ ಕಚ್ಚಾ ತೈಲದ ಬೆಲೆಗಳು ಹಾಗೂ LPG ದರಗಳಲ್ಲಿ ಇಳಿಕೆಯನ್ನು ನಾವು ಕಾಣ್ತೀವಿ.